ತಮಗೆಲ್ಲ ತಿಳಿದಿದ್ದ ಹಾಗೆ ಈ ದಿನ 13/8/2026 ಈ ಕನ್ನಡ ಪರ ಸಂಘಟನೆಗಳು ಕಾವೇರಿ ನೀರು ವಿಷಯದಲ್ಲಿ ಬಂದ್ ಕರೆ ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ನಾನು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದೆ. ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ನಾವು ಡೆಪ್ಲಾಯ್ ಮಾಡಿದ್ದೀವಿ. ಯಾರೂ ಆತಂಕ ಪಡಬೇಕಾಗಿರಲಿಲ್ಲ. ಮತ್ತು ಬಸ್ ಸಂಚಾರ ಎಲ್ಲ ಸಹ ನಾರ್ಮಲ್ ಆಗಿರುತ್ತೆ ಅಂತ ಹೇಳಿದ್ವಿ. ಆ ಹಿನ್ನೆಲೆಯಲ್ಲಿ ನಾವು KSRP 4 KSRP 8 DR ಸುಮಾರು 600 ಜನ ಸಿಬ್ಬಂದಿನ ಥ್ರೂಔಟ್ ಡಿಸ್ಟ್ರಿಕ್ಟಲ್ಲಿ ನಾವು ಡೆಪ್ಲಾಯ್ ಮಾಡಿದ್ದೀವಿ. ವಿಶೇಷವಾಗಿ ಹತ್ತಬೆಲೆಯಲ್ಲಿ ತಮಿಳುನಾಡು ಬಾರ್ಡರ್ ಇರೋದ್ರಿಂದ ಇಲ್ಲಿ 2 ಅಡಿಷನಲ್ SPSು, 1 DSP, 6 ಜನ ಇನ್ಸ್ಪೆಕ್ಟರ್ಸು, KSRP 2, DR 2 ಮತ್ತು ಸುಮಾರು 200 ಜನ ಸ್ಟಾಫ್ನ ಇಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ಬೆಳಗ್ಗೆ ಈ ಬಂದ್ ಆಚರಣೆ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳಲ್ಲಿ ಒಂದಾದಂತಹ ಕನ್ನಡ ಜಾಗೃತಿ ವೇದಿಕೆಯವರು ಸುಮಾರು 25-26 ಜನ ಸೇರಿದ್ರು. ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಅದರಲ್ಲಿ 18 ಜನರು ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಎಲ್ಲ ಸಂಚಾರ ಯಾವುದೇ ವ್ಯತ್ಯಯ ಇಲ್ಲದೆ ತಮಿಳುನಾಡು ವೆಹಿಕಲ್ಲು ಕರ್ನಾಟಕಕ್ಕೂ ಬರ್ತಾಯಿದೆ, ಕರ್ನಾಟಕದ ವೆಹಿಕಲ್ ತಮಿಳುನಾಡಿಗೆ ಹೋಗ್ತಾಯಿದೆ. ಬಹಳ ಶಾಂತಿಯುತವಾಗಿರ್ತದೆ. ಜನರು ಯಾವುದೇ ರೀತಿಯಾದಂತಹ ಒಂದು ಆತಂಕ ಪಡೋ ಅಗತ್ಯ ಇಲ್ಲ. ನಾವೇನು 18 ಜನರನ್ನ ದಸ್ತಗಿರಿ ಮಾಡಿದ್ದೀವೋ ಈ ಸಿಚುವೇಶನ್ ತಿಳಿಯಾದ ತಕ್ಷಣ ಅವ್ರನ್ನ ಇಲ್ಲೇ ಬಿಡುಗಡೆ ಮಾಡಲಿಕ್ಕೂ ಸಹ ನಾವು ಕ್ರಮ ವಹಿಸಿದ್ದೀವಿ. ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದೇನಂತಂದರೆ, ತಮ್ಮ ದಿನನಿತ್ಯದ ಕೆಲಸಗಳಿಗೆ ಯಾವುದೂ ಆತಂಕ ಇಲ್ಲ. ತಾವು ನಿರಾತಂಕವಾಗಿ ಸಂಚರಿಸ್ಬೋದು. ಯಾವುದೇ ಇಲ್ಲಿ ಸಮಸ್ಯೆ ಇರಲ್ಲ ಅಂತೇಳ್ಬಿಟ್ಟು ನಾನು ನಮ್ಮ ಸ್ಟೇಟ್ಗೂ ತಮಿಳುನಾಡವ್ರಿಗೂ ಸಹ ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಟು ಆಲ್. ಸರ್, ಹತ್ತಿಬೆಲೆ ಗಡಿ ಭಾಗದಲ್ಲಿ ಒತ್ತಾಯದಿಂದ ಏನಾದರೂ ಅಂಗಡಿಗಳನ್ನ ಮುಗ್ಗಟ್ಟುಗಳನ್ನು ಮುಚ್ಚೋದಕ್ಕೆ ಇದು ಮಾಡೋದು ಪ್ರಯತ್ನ ಮಾಡಿಲ್ಲ? ಇಲ್ಲ. ಈ ಹಿನ್ನೆಲೆಯಲ್ಲೇ ನಾವು ನಿನ್ನೆನೇ ಎಲ್ಲ ಜನರಿಗೂ ಸಹ ಎಜುಕೇಟ್ ಮಾಡಿದ್ವಿ ತಮ್ಮ ಮೀಡಿಯಾ ಮುಖಾಂತರ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ನಿಲ್ಲಿಸೋದು, ಟೈರ್ಗಿರ ಬೆಂಕಿ ಹಚ್ಚತಕ್ಕಂಥದ್ದು ಅಥವಾ ಕಲ್ಲುಗಳು ಬೀಸೋದು ಅಥವಾ ವಾಹನಗಳ ಸಂಚಾರಕ್ಕೆ ಅಡ್ಡಿಪಡಿಸಿದ್ದೇ ಆದರೆ, ಅಂಗಡಿ ಮುಗ್ಗಟ್ಟುಗಳನ್ನ ಏನಾದರೂ ಒತ್ತಾಯದಿಂದ ಮುಚ್ಚಿಸಿದ್ದೇ ಆದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗ್ತದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ವಿ. ಆ ಹಿನ್ನೆಲೆಯಲ್ಲಿ ಆ ರೀತಿ ಯಾವುದೇ ಒಂದು ಆತಂಕ ಪಡೋ ಅಗತ್ಯ ಇಲ್ಲ. ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಸಹ ಎಂದಿನಂತೆ ಇವತ್ತು ಸಹ ಕೆಲಸ ನಿರ್ವಹಿಸ್ತದೆ.